ಮಖಾನ ಕುಲ್ಫಿ ಬೇಸಿಗೆ ಬಂತು ಅಂದ್ರೆ ಸಾಕು, ಮಕ್ಕಳು ಅನ್ನ ಸಾಂಬಾರೆಲ್ಲ ಬೇಡ ಅಂತಾರೆ. ಈ ರೀತಿಯಾಗಿ ಮನೇಲೆ ಹೆಲ್ದಿಯಾಗಿ ಕುಲ್ಫಿನ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ 1 ಬೌಲ್ ಮಖಾನನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಗೋಡಂಬಿ, ಒಂದು ಸ್ವಲ್ಪ ಬಾದಾಮಿ, ಹಾಗೆ ಖರ್ಜೂರನ ಹಾಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಕೇಸರ್ನ ಹಾಕೊಂಡ್ಬಿಟ್ಟು ಮಿಲ್ಕನ್ನು ಹಾಕಿ ನೆನೆಯಕ್ಕೆ ಇಟ್ಕೊಂಡ್ಬಿಡ್ತೀನಿ. ಒಂದು ಅರ್ಧ ಗಂಟೆ ನೆನೆಯಕ್ಕಿಟ್ರೆ ಸಾಕು. ತುಂಬ ಹೆಲ್ದಿ ಆಗಿದೆ, ಮಕ್ಕಳು ಖಂಡಿತ ಇಷ್ಟಪಟ್ಟು ತಿಂತಾರೆ. ನೆನೆಯೋವರೆಗೂ ನಾನು ಹಾಲನ್ನು ಕುದಿಯೋಕೆ ಇಟ್ಕೋತೀನಿ. ಈ ಹಾಲು ಅರ್ಧವರೆಗೂ ಆಗಬೇಕು, ಅಷ್ಟು ಕುದಿಸ್ಕೊಂಡ್ಬಿಡ್ತೀನಿ. ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ. ಬಾಸುಂದಿ ಥರ ಹಾಕ್ಬಿಟ್ರೆ ಸಾಕು. ಹಾಲು ಕುದಿಯೋವರೆಗೂ ನಾನು ನೆನೆಕ್ಕಿಟ್ಟಿರೋ ಅಂತಹ ಮಖಾನ ಮತ್ತು ಡ್ರೈ ಫ್ರೂಟ್ಸ್ನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ನೋಡಿ, ನೈಸ್ ಆ್ಯಂಡ್ ಸಾಫ್ಟಾಗಿ ಪೇಸ್ಟ್ ಆಗಿದೆ. ಇವಾಗ ಈ ಕಡೆ ಹಾಲು ಕೂಡ ಕುದ್ದು ಅರ್ಧದಷ್ಟು ಆಗಿದೆ. ನಿಮಗೆ ಈ ಥರ ಬಾಸುಂದಿ ಬೇಡ ಅಂದರೆ ನೀವು ಮಿಲ್ಕ್ ಪೌಡರ್ ಅಥವಾ ಕಸ್ಟರ್ಡ್ ಪೌಡರ್ನ ಕೇವಲ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿಯಾಗಿ ಬರುತ್ತೆ. ಇವಾಗ ಡ್ರೈ ಫ್ರೂಟ್ಸ್ ಮತ್ತು ಮಖಾನ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ, ಅದನ್ನು ಹಾಲಿಗೆ ಬಾಸುಂದಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಈ ರೀತಿ ಇವನ್ ಆಗಿ ಮಿಕ್ಸ್ ಆಗಬೇಕು. ನಿಮಗೆ ಕುಲ್ಫಿ ಬೇಡ, ತಂಪು ಆಗುತ್ತೆ ಅಂದರೆ ಹಾಗೆ ಕೂಡ ಇದನ್ನು ತಿನ್ಬೋದು. ಇದನ್ನು ನಾನು ಒಂದು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಡ್ತೀನಿ. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಮಖಾನ ಇರೋದ್ರಿಂದ ಪ್ರೋಟೀನ್, ಕ್ಯಾಲ್ಶಿಯಂ ಹಾಗೆ ಮಿಲ್ಕ್ ಕೂಡ ಹಾಕಿದ್ದೀವಿ. ಡ್ರೈ ಫ್ರೂಟ್ಸ್ ಇದೆ, ಸೊ ನ್ಯೂಟ್ರಿಯೆಂಟ್ಸ್ಗಂತೂ ಯಾವುದೇ ಕೊರತೆ ಇಲ್ಲ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕೊಂಡ್ಬಿಡ್ತೀನಿ. ಇದು ತಣ್ಣಗಾಗಿದೆ, ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು. ನಿಮಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಖರ್ಜೂರನ ಹಾಕೋಬೋದು, ಇಲ್ಲ ಸಕ್ಕರೆ ಕೂಡ ಹಾಕೋಬೋದು. ನೋಡಿ, ಇವಾಗ ಇದು ಫುಲ್ ಫ್ರೀಝರ್ನಿಂದ ರೆಡಿಯಾಗಿ ಹೊರಗಡೆ ಬಂದಿದೆ. ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ. ಫುಲ್ ಕ್ರೀಮಿಯಾಗಿ ಥಿಕ್ಕಾಗಿ ನೋಡಿ. ಇವಾಗ ಇದನ್ನು ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕುಲ್ಫಿ ಬಂದಿದೆ. ನೀವು ಇದನ್ನು ಕುಲ್ಫಿ ಮೋಲ್ಡ್ಗೆ ಹಾಕಿ ಕೂಡ ಮಾಡ್ಕೋಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ರೆಡಿ ಮಾಡ್ಕೋಬೋದು, ಇಲ್ಲ ಐಸ್ ಕ್ಯೂಬ್ ಟ್ರೇಗೆ ಹಾಕಿದ್ರೂ ಸಾಕು, ನೀಟಾಗಿ ಬಂದ್ಬಿಡುತ್ತೆ. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕಿ ಗಾರ್ನಿಷ್ ಮಾಡ್ಕೊಂಡ್ಬಿಡ್ತೀನಿ. ನಾನಿಲ್ಲಿ ಪಿಸ್ತಾ, ಬಾದಾಮ್ ಮತ್ತು ಗೋಡಂಬಿನ ಯೂಸ್ ಮಾಡಿದ್ದೀನಿ. ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮಖಾನ ಕುಲ್ಫಿ ಹೆಲ್ದಿ, ನ್ಯೂಟ್ರಿಷಿಯಸ್, ಯಾವುದೇ ಪ್ರಿಸರ್ವೇಟಿವ್ ಇಲ್ಲ, ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಅನ್ಹೆಲ್ದಿ ಶುಗರ್ ಇಲ್ಲ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ಟ್ರೈ ಮಾಡಿ ನೋಡಿ. ಹಾಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.